ಜಳಕ ಮಾಡೋ ಟೈಮ್ದಾಗ ರೀ ಕಂಬಳಿ ಮುಸ್ಕಾಕಿ ಚಿಟ್ಟಿ ಅವ್ರು ಹಿಡ್ಕೊಂಡಾರ ಅಂದ್ರೆ ಇಲ್ಲೇ ದಿನ ಡೈಲಿ ಇಲ್ಲೇ ಜಳಕ ಮಾಡಿ ಹೋಗಿದ್ದ ಚಲೋದಾಗ್ತೈತಿ ಕೆಟ್ಟದ್ದು ಯಾವ ಥರ ಇಲ್ಲೇ ನಮ್ಮ ಹುಡುಗರು ನಿಂತಾರೆ ಶಶಿ ಅಂತೇಳಿ ಒಬ್ಬನ ಕರ್ಕೊಂಡು ಹೋಗೋಣಂತೆ ಲೋಕಲ್ ಹುಡುಗರವ್ರೆ. ನೋಡ್ರಿ ಆ ಕಡೆ ಫುಲ್ ಹೆಂಗೈತಿ ಗುಡ್ಡ ಗಿಡ್ಡ ಮಸ್ತ್ ಅದಾವ ಈ ಕಡೆ. ಸೊ ಈ ಊರು ಬಂದ್ಬಿಟ್ಟು ಕೋಗಿಲಗಿರಿ ಅಂತೇಳಿ. ಇಲ್ಲದ ನೋಡಿದ ಬೇಡವಾ ಗಡಗೂನು. ಹಾಂ ಯಾರು ಅಲ್ಲೇ ಅದಾರ ಹೊಲ್ದಾಗ ಅದಾರ ಅಂತ. ಹಾಂ ಅಂತೆ ಹೊಲಕ್ಕೆ ಹೋಗಿದ್ದೆ. ಹಾಂ ಸೊ ಈ ಗುಡಿ ಹತ್ತಿರ ನಮ್ಮ ಹಳೆ ನೆನಪು ಭಾಳ ಅದಾವೆ. ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ. ಈ ಊರು ನನಗೇನೆ ಹೊಸದಲ್ಲ, ಇಲ್ಲೇ ಬೆಳೆದೆ ನಾನು. ಶಾಲೆ ಸೂಟಿ ಇದ್ದಾಗ ಬರ್ತಿದ್ದೆ ಈ ಊರಿಗೆ. ರೈಟ್ ಅಲ್ಲ? ಹೌದಾ? ಓಹೋ ವಾಟ್ಸ್ ಸೊ ಇಲ್ಲಿ ಒಳಗಿನ ದಾರಾಗ ಹೋಗ್ಬೇಕು ನಾವು. ಕಾಣತ್ತೈತಲ್ಲ ಇದು ಡೋರಿ ಹಳ್ಳಕ್ಕೆ ಹೋಗೋ ದಾರಿ. ಸ್ವಲ್ಪ ಮಣ್ಣಿನ ರೋಡ್ ಐತಿ, ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ. ಇದು ಗೇಟ್ ದಾಡ್ಬೇಕು. Light work with the bass on the track, on my feet to the back like I'm taking a slap. I need a drink, but it's straight from the tap, and I'm hating the slap. ನೋಡ್ಬೋದು ಗಾಯ್ಸ್ ರೋಡ್ ಹೆಂಗೈತೆ ಅಂತೇಳಿ. ನಾ ಹೇಳಿದ್ದಲ್ಲ ನಿಮ್ಗೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಇಲ್ಲಿ, ರೋಡ್ ಗಿಡಾಗಿಲ್ಲ. ಸರ್ಕಾರ ಇಲ್ಲೂ ರಸ್ತೆ ಇಲ್ಲ, ಬಟ್ ಇದಕ್ಕೊಂದು ರಸ್ತೆ ಮಾಡಿಸ್ಕೊಟ್ರೆ ಎಲ್ಲರಿಗೂ ನೋಡೋರು ಬರೋವ್ರಿಗೆ ಅನುಕೂಲ ಆಕೈತಿ. ನೋಡ್ಬೋದು ಇಲ್ಲಿ ಹೆಂಗೈತಿ, ಫುಲ್ ಹೊಲದಾಗ ಹಾಸಿ ಹೋಗ್ಬೇಕು. ಗುಡ್ಡ ಐತಿ. ಚೋಟು ಎಲ್ಲುಂಟಿ? ಹಾಂ ಎಲ್ಲುಂಟಿ? ಯಾವ ಹೊಲಕ್ಕೆ? ಯಾವ ಹಳ್ಳ? ಏನೈತಲ್ಲಿ? ಏನೈತಿ? ಕಾಲಾಗ ಹುಷಾರಪ್ಪ. ನೋಡಿ ಬಾಯ್ಸ್, ಇಷ್ಟೆಲ್ಲ ಕಷ್ಟಪಟ್ಟು ಇಂಥೆಲ್ಲ ಹಾಸಿ ಹೋಗ್ಬೇಕು ಡೋರಿ ಹೇಳಕ್ಕೆ ಹೋಗ್ಬೇಕಂದ್ರೆ ನೀವೇ. ಅದಕ್ಕೆ ಹೇಳಿದ್ದು ನಾನು ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂತೇಳಿ. ಸೊ ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಅದಾರ ನೋಡೋರು ಸ್ವಲ್ಪ ಇದ್ರ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಸ್ವಲ್ಪ ರೋಡ್ ಗೀಡು ಮಾಡಿದರೆ ಬರೋವ್ರಿಗೂ ಅನುಕೂಲ ಆಕೈತಿ. ಬೇಲಿ ಡೋರ್ ಹೇಳಕ್ಕೆ ಹೋಗ್ಬೇಕಂದ್ರೆ ಸುಲಭ ಇಲ್ಲ, ಭಾಳ ಕಷ್ಟಪಟ್ಟು ಹೋಗ್ಬೇಕೆ.
ಬಾಯ್ಸ್ ರೋಡು ಎಲ್ಲೆಲ್ಲಿ ಹಿಡಿದು ಹೋಗ್ಬೇಕು. ಹಾಂ, ಇದು ಸಣ್ಣ ಅಡ್ವೆಂಚರ್. ಕಾಲ ನೋಡ್ಕೊಂಬರ್ಪ. ಶಶಿ ಅಂತೇಳಿ ನಿಮ್ಗೇನಾದರೂ ಬಂದ್ರೆ ಇಲ್ಲಿ ಊರಿನಾಗ ಭೇಟಿ ಆಗತ್ರೆ ಇವಂಗ ಭೇಟಿ ಆಗ್ರಿ, ಹೆಲ್ಪ್ ಮಾಡ್ತಾನೆ. ನಮ್ಮ ತಮ್ಮ ಬಗ್ಗೆ ಇಲ್ಲೇ ಇರ್ತಾನೆ ಊರಿನಾಗ. Boys are doing adventure. ಅದು ಇಲ್ಲಿ ಹಾವು ನೋಡು ಹೆಂಗೈತಿ. ಮುಂದೆ ಹೋಗ್ಬೇಡ. ಯಾವ್ದನ ಅದ? ಯಾವ್ದ್ರಿ ಅದ? ಇಲ್ಲಿ ಡೋರ್ ಹೇಳಕ್ ಬಂದಾಗ ಹಾವು ಐತಿ ಇಲ್ಲಿ ನೋಡ್ತಿರ್ಬೋದ. ಏನೋ ನುಂಗೆ ತನ ಅದ. ಬರೀಪ ನೋಡಲ್ ಅದಕ್ಕೆ ಗೊತ್ತಾಯ್ತು ಸೌಂಡ್ ಮಾಡಿದ. ಬಾ ಸ್ವಲ್ಪ ಹುಷಾರಪ್ಪ ಕಾಲಾಗೆ. ನೋಡ್ರಿ ಇಲ್ಲೆಲ್ಲ ಬರ್ಬೇಕಂದ್ರೆ ಇಷ್ಟೆಲ್ಲ ಕಾಲಾಗ ನೋಡ್ಕೊಂಡು ಹುಷಾರಾಗಿ ಬರ್ರಿ, ಹೋಗಿ ಬರ್ತಾವ. ಹಾಗಿಡು. ಏನೇನು ಹೆಸ್ರು ಏನು? ಹಾಂ, ಸುಬ್ರಹ್ಮಣ್ಯ. ಶಾಲೆ ಮತ್ತೆ ಯಾವಾಗ ಹೋಗೋದು? ಇನ್ನು ಮ್ಯಾಗ ಹೋಗೋದು? ಹಾಂ, ಮತ್ತೇನು ಮಾಡ್ತಿ? ಬೇಕಲ್ಲ ಒಂದು. ನೋಡ್ರಿ ಅಂತ ಜಂಗಲ್ದಾಗೈತೆ ಡೋರಿಯಾಳ. ಇಂತಲ್ಲಿ ಬಂದು ಹಿಡ್ದಾರ ರಾಯಣ್ಣಗೆ. ಹಾಂ, ಹಾಂ, ಅವಾಗ ಭಾಳ ಜಂಗಲ್ ಇತ್ತು, ಈಗ ಸ್ವಲ್ಪ ಕಡದೆಲ್ಲ ಗಿಡ. ಹಾಂ, ಒಂದು ಶಶಿ. ಅವೇನು ಕಾಮನ್. ಲಾಸ್ಟ್ ಟೈಮ್ ಬಂದಾಗೂ ನೋಡಿದ್ದೆ ಹಸರಾವ. ಹಾಂ, ಬಾಯ್ಸ್ ನೋಡಿ ಬ್ರೋ, 1 ಕಿಲೋಮೀಟ್ರ್ ಐತೆ. ಅಲ್ಲಿಂದ ನಡ್ಕೊಂಬರ್ಬೇಕಂದ್ರೆ ಬೈಕ್ ಹಚ್ಚಿ. ಸೊ ರಾಯಣ್ಣ ಇಂತಲ್ಲೆಲ್ಲ ಬಂದು ಜಳಕ ಮಾಡೋಕ್ಕಿದ್ರು ಅವಾಗ. ರಾಯಣ್ಣ ಅವರೊಬ್ಬ. ಸೊ ನೋಡಿ ಇಂಥದ್ದೆಲ್ಲ ನೋಡ್ಬೇಕು, ಪುಣ್ಯ ಮಾಡಿರ್ಬೇಕು. ಹಾಂ, ಹೆಂಗೈತಪ್ಪ ರಾಯಣ್ಣನ ಹಿಡಿದ ಸ್ಥಳ? ಹಾಂ, ಕನ್ನಡ ಮಾತಾಡ. ಮಜಾ ಐತಿ, ಮಜಾ ಮಾಡಿ. ಮತ್ತು ನಾಯ್ಡು ಸೊ ಜಂಗಲ್ ಒಳಗೆ ಬಂದ್ರೂ ನಾವು ಮಾಸ್ಕ್ ಹಾಕೋದು ಮರ್ತಿಲ್ಲ, ಕೊರೋನಾ ಇರೋ ಕಾರಣಕ್ಕೆ.
ಬಟ್ ಹಿಂದಿನವ್ರು ಯಾರೂ ಮಾಸ್ಕ್ ಹಾಕಿಲ್ಲ, ನಾ ಹಾಕೀನಿ. ರೂಲ್ಸ್ ಇಲ್ಲೂ ಫಾಲೋ ಮಾಡತ್ತೀವಿ ನಾವು. ಹಾಂ, ಸೊ ಇದೆ ಡೋರಿ ಹಳ್ಳ. ಇವಾಗ ಮೊದಲು ದೊಡ್ಡದೈತಿದೆ, ಮಣ್ಣು ಕುಸಿದು ಸಣ್ಣದು ಇದಾಗ್ಬಿಟ್ಟೈತಿ ನೋಡ್ರಿ. ಸೊ ಅಲ್ಲಿ ಕಾಣ್ತೈತಲ್ಲ, ಅದೇ ಸಂಗೊಳ್ಳಿ ರಾಯಣ್ಣಂದ ಪಾದರಕ್ಷೆ ಅಲ್ಲೇ ಅದಾವ. ಅಲ್ಲೇ ಇದ್ದಲ್ಲ ಅವರು ಪಾದ. ನೋಡ್ರಿ. ಇಲ್ಲಿ ಬಾ ಶಶಿ. ಬಾಯ್ಸ್ ನೋಡ್ರಿ ಬಾಯ್ಸ್, ದಟ್ಟ ಅರಣ್ಯದೊಳಗೆ ಅದೀವಿ. ಅಡ್ವೆಂಚರ್. ಹೌದೌದು. ಹಾಂ 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 ಬಾಯ್ಸ್, ರಸ್ತೆ ಅಷ್ಟೇ ಇದೈತಿದ್ದು. ಇಂಥದ್ರೊಳಗೆಲ್ಲ ಹೋಗ್ಯಾರ ರಾಯಣ್ಣವ್ರು. ಅವಾಗ ಕುದುರೆ ತೊಗೊಂಬರ್ತಿದ್ರೆ. ಓಹೋ, ಸೊ ಫೈನಲಿ ಡೋರಿ ಹಳ್ಳ. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಇಲ್ಲೇ ಬಂಧಿಸಿದ್ದೆ ಬ್ರಿಟಿಷರ ಆ ಟೈಮ್ದಾಗೆ. ಸೊ ಇದಕ್ಕೆ ಸೂಕ್ತವಾದ ರಸ್ತೆ ಆಗಬೇಕಿನ್ನು, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಿದೆ. ಸೊ ಫೈನಲಿ ಡೋರಿ ಹಳ್ಳ ನೋಡಿದ್ರಲ್ಲ ರಸ್ತೆ ಹೆಂಗೈತೆ ಅಂತೇಳಿ. ಇಲ್ಲಿ ಬರ್ಬೇಕಂದ್ರೆ ಭಾಳ ಹರಸಾಹಸ ಮಾಡಿ ಬರ್ಬೇಕು. ಸೊ ಇದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ರಸ್ತೆ ಬೇಕು. ಎಲ್ಲ ರಸ್ತೆ ಅದು ಆತಂದ್ರೆ ಇಲ್ಲಿ ಎಲ್ಲರಿಗೂ ಬರೋಕೆ ಅನುಕೂಲ ಆಕೈತಿ. ಜನರಿಗೂ ಗೊತ್ತಿಲ್ಲ ಇದೆಲ್ಲ ಐತೆ ಅನ್ನೋದು. ಸೊ ಇನ್ಮ್ಯಾಗಾದರೂ ಸರ್ಕಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸ್ವೀಕರಿಸಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಹೌದೌದು, ಅದ್ರ ಮ್ಯಾಗ ಕುಂತು ಮಾಡ್ತಿದ್ದು. ಸೊ ಇಲ್ಲೇ ನೋಡಿ, ತೊಗೊಂಡು ಹೋಗ್ಯಾರ ಮತ್ತೆ ಯಾರು? ಹಾಂ, ಲಾಸ್ಟ್ ಟೈಮ್ ಬಂದಾಗ ಇದ್ದವಲ್ಲಪ್ಪ ಅದು. ಹಾಂ, ಇಲ್ಲಿ ರಾಯಣ್ಣನ ಪಾದದ್ದು ಇಲ್ಲೇ ಇದ್ದು, ಬಟ್ ಈಗ ಇಲ್ಲೇ ಯಾರು ಆಲದ ಮರ ಇಲ್ಲೇ ಇದ್ದವು ಲಾಸ್ಟ್ ಟೈಮ್ ಪಾದ. ಅವರು ಮೂರ್ತಿನೂ ಇತ್ತಲ್ಲ ಇಲ್ಲೊಂದು, ಅದೆಲ್ಲ ಐತಿ. ಹೋಗೋಂಗೇನು ಇದ್ದಿದ್ದಿಲ್ಲ ಬಿಡ, ಅಷ್ಟು ಲಾಸ್ಟ್ ವರ್ಷದ್ದು ಈಗ. ಸೊ ನೋಡಿ ಬಾಯ್ಸ್, ಇದೇ ಡೋರಿ ಹಳ್ಳ. ಎಲ್ಲಿ ಜಳಕ ಮಾಡ್ತಿದ್ರು ಅವರು? ಹಾಂ ಹಾಂ ಹಾಂ, ಅಲ್ಲೇ ಕೆಳಗೈತೇನು? ಮುಳುಗಿರ್ಬೇಕದ್ನ. ಎಲ್ಲಿ ಜಳಕ ಎಲ್ಲಿ ಮಾಡ್ತಿದ್ರು? ಇದು ಅಕ್ಕಲ್ ಐತಿ ನೋಡ್ರಿ. ಅಕ್ಕಲ್ಲಿಂದ ಇಲ್ಲಿ ಮುಂದೆ ಒಂದು ಹಾಸಿಗಲ್ ಐತಿ, ಅಲ್ಲೇ
ಅವ್ರ ಮುನಿಗೈತಲ್ಲ ನೀರೊಳಗೆ. ಹಾಂ ನೀರೊಳಗೆ ಮುನಿಗೈತೆ. ಈಗ ಈ ಸರ್ ಐತಲ್ಲ ಅವ ಹಂಗಾದ ಬರ್ತದಂತ ಅನಿಸ್ತಾರೆ ಆ ಜಾಗಕ್ಕೆ. ಈ ಕಡೆ ಬರ್ತಿದ್ರು. ಹಾಂ ಅಲ್ಲಿ ಬಂದು ಅಲ್ಲಿ ಕಲ್ಲು ಮಾಡ್ಕೊಂಡು ಜಾಗ ಅವಾಗ ಇಲ್ಲೇ ಬಂದಿದ್ದಲ್ಲ. ಇಲ್ಲೇ ಐತೆ. ಬಟ್ ಈ ಕಡೆ ಒಂದು ರೋಡ್ ಇರ್ಬೇಕಲ್ಲ ಇಲ್ಲೇ ಡೋರಿದೆ. ಹಾಂ ಡೋರಿಗಿದೆ ಈಗ ರೋಡ್ ಮಾಡ್ಯಾರ. ಐತೆನಾ ಹಾಂ ಆ ಕಡೆಯಿಂದ ಅವ್ರು ಹೊಲಗಳಿಗೆ ಅಂತ ಮಾಡ್ಯಾರ ಅವ್ರು. ಹೊಲಕ್ಕಂತ ರೋಡ್ ಮಾಡ್ಯಾರ. ಹಾಂ ಹೊಲಕ್ಕಂತ ಮಾಡ್ಯಾರ. ಇದಕ್ಕಂತೇಳಿ ಏನೇನು ರೋಡ್ ಇಲ್ಲಲ್ಲ. ಏನಿಲ್ಲ. ಅದ ನಮ್ದಾರ ಜಮೀನು. ಹಾಂ ಅವ್ರ ತಮ್ಮ ಹೊಲಗಳಿಗೆ ಬರಾಕ ತಮಗೆ ಆದಿ ಮಾಡ್ಕೊಂಡು. ಸೊ ಗಾಯ್ಸ್ ನೋಡ್ಬೋದು ರಾಯಣ್ಣ ಅವ್ರಿಗೆ ಹಿಡಿದಿದ್ದ ಸ್ಥಳ ಇದೆ. ಬಟ್ ಇಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದೇನು ಕಾಣ್ತಾ ಇಲ್ಲ. ರೋಡೇ ಇಲ್ಲಿ ಬರೋಕಂದ್ರೆ. ಸೊ ಅಲ್ಲಿಂದ ಅವ್ರು ಕುದುರೆ ತೊಗೊಂಬಂದು ಅಲ್ಲಿಂದ ಇದು ಮಾಡಿ ಇಲ್ಲೇ ಜಳಕ ಮಾಡ್ತಿದ್ರೆ. ಸೊ ಆ ಟೈಮ್ದಾಗ ಅವ್ರಿಗೆ ಎಲ್ಲ ಇಲ್ಲಿ ಸುತ್ತಲೂ ಕವರಾಗಿ ಇಲ್ಲೇ ಬಂದ್ಸಾರ ಅವ್ರಿಗೆ. ಸೊ ಇದ್ರ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದಾನೆ. ರೋಡ್ ಗಿಡ ಮಾಡಿ ಸ್ವಲ್ಪ ಜನಕ್ಕೆ ಬರೋಂಗೆ ಮಾಡಿದರೆ ಭಾಳ ಚಲೋ ಆಗ್ತೈತಿ. ವಿಶಾಲ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ, ಕೇಳಿ. ಈ ಧಾರವಾಡ ಜಿಲ್ಲಾ ಕ್ಷೇತ್ರಾಭಿವೃದ್ಧಿ ಯಾರಿದಾರಲ್ಲ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಭಾಳ ಉತ್ತಮ ಆಗುತ್ತೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರು ಹಿಡಿದಿದ್ದ ಸ್ಥಳ ಇದು, ಒಂದು ಪ್ರವಾಸಿ ತಾಣ ಆಗುತ್ತೆ. ಅವ್ರ ಹೆಸರು ಅಜರಾಮರವಾಗಿ ಉಳಿಬೇಕಂತಂದ್ರೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಸ್ವಲ್ಪ ರೋಡ್ ಗೀಡ್ ಮಾಡಿದ್ರೆ ಭಾಳ ಚಲೋ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಪ್ಲೇಸ್ ಹೆಂಗೈತಿ? ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಬಟ್ ಇದಕ್ಕೆ ಬರಕ್ಕೆ ದಾರಿನೇ ಇಲ್ಲ ಕರೆಕ್ಟ್. ಪೂರ ಕಾಡಿದೆ, ಹಾಗಾಗಿ ನೋಡ್ಬೋದು ಬಸ್. ಎಷ್ಟು ಸುಂದರ ವಾತಾವರಣ ನಡಕೈತಿದೆ. ಬಟ್ ಇಲ್ಲಿ ಬಂದ್ರೆ ಏನೋ ಒಂದು ಮೈ ರೋಮಾಂಚನ ಆಕೈತಿ ನಮಗೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರು ಬಂದು ಮಾಡ್ತಿದ್ರಪ್ಪ ಜಳಕ ಅನ್ನೋದು ಮೈ ಒಳಗೆ ಅದು ವೈಬ್ರೇಷನ್ ಆಕೈತಿ. ಇಲ್ಲಿ ಈಗ ಅಂಥ ಪ್ಲೇಸ್ ಐತಿದೆ. ದೈವ ಮಾನವ, ದೈವ ಶಕ್ತಿ ಅಂತಾರಲ್ಲ, ಅವ್ರದ್ದು ಎಲ್ಲೇ ಹೋದ್ರೂ ಒಂದು ವೈಬ್ರೇಷನ್ ಇರ್ತೈತೆ ಅವ್ರ ಜಾಗಕ್ಕೆ ಹೋದ್ರೆ. ಬಟ್ ಇಲ್ಲಿ ಈ ಸ್ಪಾಟಿಗೆ ಬಂದ್ರೆ ಅದು ವೈಬ್ರೇಷನ್ ಆಗತೈತೆ ನಮಗೆ. ಸೊ ಯಾರ್ಯಾರು ಗೊತ್ತಿಲ್ಲ ಅವ್ರು ಬಂದು ವಿಸಿಟ್ ಕೊಡ್ರಿ, ನೋಡಿರಿ. ಸೊ ಅವ್ರ ಫಾರೆಸ್ಟ್ ಆಫೀಸರ್ಗೆ ಭೇಟಿಯಾಗಿ ಅವ್ರಲಿಂದ ಸ್ವಲ್ಪ ರೂಟ್ ಎಲ್ಲ ಅವ್ರು ತೋರಿಸ್ತಾರೆ. ಅವ್ರು ಸೇಫ್ಟಿಯಾಗಿ ಬಂದು ಇಲ್ಲೆಲ್ಲ ನೋಡ್ತೀನಿ. ಯಾಕಂದರೆ ಜಂಗಲ್ದಾಗ ಐತಿ, ಬರೋಕೆ ಸ್ವಲ್ಪ ಪ್ರಾಣಿಗಳು ಇರ್ತಾವೆ ಇಲ್ಲೇ. ಸ್ವಲ್ಪ ಹುಷಾರ್ಲಿಂದ ಬರ್ಬೇಕಷ್ಟೆ. ನೋಡಿ ಸ್ವಲ್ಪ ಈಗ ಅಭಿವೃದ್ಧಿ ಆದಂದ್ರೆ ಎಲ್ಲರಿಗೂ ಅನುಕೂಲ, ಒಳ್ಳೆಯದು. ಸೊ ಜೈ ರಾಯಣ್ಣ, ಜೈ ಚೆನ್ನಮ್ಮ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವ್ರಿಗೆ ಗಿಡ ಹಾಯ್ ಮಾಡಿ. ಏನಪ್ಪ ಇದೆ? ಹಾಂ ಸರಿ. ನೀರು ಏನಾಗತ್ತಂದ್ರೆ ಪ್ರೆಷರ್ ಭಾಳ ಆಕತಿ. ಇಲ್ಲಿಂದ ಏನಾಗತ್ತಂದ್ರೆ ಪ್ರೆಷರಿಗೆ ಅಲ್ಲಿ ಇದ್ದಿದ್ದಂಥ ಪಾದರಕ್ಷೆಗಳು ಅವೆಲ್ಲ ತೇಲ್ಕೊಂಡು ಹೋಗಿದ್ದಾವೆ ನೀರೊಳಗೆ. ಅವ್ನು ಯಾರೂ ಓದ್ತಿಲ್ಲ, ಅವ್ನು ಯಾರು ಮುಟ್ಟಂಗೆ ಇಲ್ಲ. ಸುಮಾರು ವರ್ಷದಿಂದಲೇ ಅಮಾಸಿ ಒಮ್ಮೆ ಭಜನೆ ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಎಲ್ಲ ಚಲೋ ಇದೆ, ಎಲ್ಲರೂ ಚಲೋ ನಡ್ಕೊಂಡಾರೆ ನಮ್ಮ ಊರನಾರು. ಇಲ್ಲೇ ಯಾರು ಇದನ್ನು ಭೇದ ಭಾವ ಮಾಡಿಲ್ಲ. ಇಷ್ಟ ರೀ ನಮ್ಮ ಮಾತು. ಇಲ್ಲೇ ರಾಯಣ್ಣಗೆ ಹಾಂ ಇಲ್ಲೇ ಮಾಡಿಸಿದ್ದೇವೆ. ಇದು ಹೊಂಡ ನೋಡ್ರಿ. ಹಾಂ ಇಲ್ಲೇ ಸ್ನಾನ. ಅವ ಕಿತ್ತೂರಿಂದ ಕುದುರೆ ಮ್ಯಾಗಿಂದ ಬರ್ತಿದ್ರು ರಾಯಣ್ಣ.
ಸಂಗೋರಾಯನ. ಇನ್ನೂ ರೋಡ್ ಗೀಡ್ ಆಗ್ಬೇಕ್ರಿ ಈ ಕಡೆ ರೋಡ್ ಅದು ಇಲ್ಲಲ್ಲ ರೋಡ್ ಅದು ಏನೂ ಇಲ್ಲ ಸರ್. ಇಂಪ್ರೂವ್ಮೆಂಟ್ ಆಗ್ಬೇಕು. ಹ್ಞೂ ಸರ್. ಈಗ ಜನ ಯಾರು ನೋಡಕ್ಕೆ ಬಂದ್ರಂದ್ರೆ ಹಾಂ ರೀ ನಾವು ಬರ್ತೇವೆ, ನಾವು ಸೇಫ್ಟಿ ಕೊಡ್ತೇವೆ ಸರ್ ಅವ್ರಿಗೆ ಕೊಡ್ತೇವೆ. ನಾವು ಅವ್ರು ಇಂಥವ್ರು ಬಂದಾರ ಅಂತೇಳಿ ನಮ್ಗೆ ಸುದ್ದಿ ಎತ್ತೀರ ಇಮಿಡಿಯೇಟ್ಲಿ ಇಲ್ಲಿ ಕೆಲಸದ ಮೇಲೆ ನಾವು ಬರ್ತೇವೆ. ಬಂದ ಕಾಸಿಗೆ ನನಗೆ ಅವ್ರು ಹೇಳಿರಲ್ಲ, ಅದಕ್ಕೆ ನಿಮ್ಮ ಜೀವನ ರಕ್ಷಣೆಗಾರಿಗೆ ನಾವು ಕಾಪಾಡ್ಕೊಂತ ಇಲ್ಲಿ ಬರ್ತೇವೆ ಅಷ್ಟೇ. ನಮ್ದು ಏನು ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತೀವಿ? ಯಾರಾಗ್ರಿ ಕಾಂಟ್ಯಾಕ್ಟ್ ನಮ್ಮ ಮೊಬೈಲ್ ನಂಬರ್. ನೋಡಕ್ಕೆ ಬಂದ್ರೆ ಟೂರಿಸ್ಟ್ ಹಾಂ ರೀ ನೋಡಕ್ಕೆ ಬಂದ್ರೆ ನಿಮ್ಗೆ ಎಲ್ಲಿ ಇರ್ತೀರಿ? ನಾವು ಇಲ್ಲೇ ಇರ್ತೇವಲ್ಲ ಸರ್, ಇದೇ ಪ್ಲಾಂಟೇಶನ್ ನಮ್ಮದು. ಇಲ್ಲೇ ನನ್ನ ಹತ್ರ ಬಾಂಬು ಇದನ್ನ ಪ್ಲಾಂಟೇಶನ್ ಪ್ಲಾಂಟಿಂಗ್ ಮಾಡ್ತೇವೆ ರೀ. ಅಲ್ಲಿ ರಾಜಪುರ ಹತ್ರ ಅವ್ರಿ ಕೋಗಿಲ್ಗಿರಿಗೆ ಇರಲ್ಲ ರೀ, ಕೋಗಿಲ್ಗಿರಿಗೆ ಅದನ್ ರೀ ನಾವು ಇರೋದು ಸರ್ ಕೋಗಿಲ್ಗಿರಿ, ಕಾಶಿನಟ್ಟಿ, ಅಳ್ಳಾವ್ರ MC ಪ್ಲಾಟ ಹಿಂಗೆಲ್ಲ ನೋಡ್ಕೊತ ಇರ್ತೇವೆ ಸರ್. MC ಪ್ಲಾಟಲ್ಲಿ ರೋಡ್ ಸೈಡ್ ನಾವು ಸಸಿಗಳು ಹಚ್ಚಿದ್ದೇವೆ. ಮಿನಿಮಮ್ ಅವ್ರು ಒಂದು 10 ಫೂಟ್ ನಾವು ಅಷ್ಟೇ ಡೈಲಿ ಅಡ್ಡಾಡ್ಕೊತಾನೆ ಇರ್ತೇವೆ ಸರ್. ಜಂಗಲ್ ಒಳಗಡೆ ಅಡ್ಡಾಡ್ಕೊತಾನೆ ಇರ್ತೇವೆ. ಇಲ್ಲಿ ಮುಂದೆ ಯಾರು ಪ್ರವಾಸಿಗರು ಬಂದ್ರಂದ್ರೆ ಸರ್ ಅವ್ರು ನಮ್ಮ ಪರ್ಮಿಷನ್ ತೊಗೊಂಡು ಬರ್ಬೇಕು ರೀ. ಈಗ ನಮ್ಮ ಪರ್ಮಿಷನ್ ನೀವು ತೊಗೊಂಡು ಬಂದಿಲ್ಲ ಅನ್ನೋ ಸಲುವಾಗಿ ನಿಮ್ಮಂತಲ್ಲಿ ಓಡಿ ಬಂದಿದ್ದೆ. ಯಾಕಂದ್ರೆ ಅಲ್ಲಿ ಕಾಲ್ಗೋಸ್ ಸ್ಕೆಡ್ ಹಾಕವ್ರು ಸರ್. ಅಲ್ಲಿಂದ ಬಿದ್ರಂದ್ರೆ ಡೈರೆಕ್ಟ್ ನೀರು ಭಾಳ ಐತಿ. ಒಮ್ಮೆ ತೆಳಗಡೆ ಹೋದ್ರನ ಉದ್ದು ಭಾಳ ಐತಿ. ಅದು ಏನಾಗತ್ತೆ ನೀರಿನಲ್ಲಿ ಸುಳಿ ಅಂತ ತಿರುಗ್ತೈತೆ ರೀ. ಇವ್ರಿಗೆ ಅಜ್ಜಾರಿಗೆಲ್ಲ ಗೊತ್ತೈತಿ ನೋಡ್ರಿ ಅದು. ಹೌದನ್ರಿ. ಯಾಕೆ ಅವ್ರಿಗೆ ಎಷ್ಟು ಮಾಹಿತಿ ಇದ್ದರೆ ನಮಗೆ ಮಾಹಿತಿ ಇಲ್ಲ ಸರ್. ಇದೇ ಅಲ್ರಿ ಈಗ ಚಲೋದು ಆಗ್ತೈತಿ, ಕೆಟ್ಟದ್ದು ಯಾವತ್ತೂ ಆಗೋದಿಲ್ಲ. ಸಂಗೋರಾಯನ್ ನಂಬಿರು ಚಲೋ ಹೋಗ್ತದೆ ಸರ್ ಅವ್ರು. ಸೊ ಪಾದರಕ್ಷೆ ಇಲ್ಲೇ ಇದ್ದು ಈಗ ನೀರಿನ ಪ್ರೆಷರ್ಗೆ ತೇಲ್ಕೊಂಡು ಹೋಗಿದ್ದ ಸರ್. ಹ್ಞೂ ಸರ್. ಅದಕ್ಕೊಂದು ಏನಾರ ಮಾಡಬೇಕಾಗಿತ್ತು, ಕಟ್ಟಿ ಮಾಡಿ ಸೇಫ್ಟಿ ಮಾಡ್ಬೇಕು ಸರ್. ಸೊ ಅವ್ರಿಗೆ ಇಲ್ಲಿಂದ ಅಟ್ಯಾಕ್ ಮಾಡಿದ್ರಲ್ಲ ಅವೆಲ್ಲ ಮ್ಯಾಗ್ಲಿಂದೆಲ್ಲ ಈ ಸೈಡಿಂದ ಸರ್ ಆ ಸೈಡಿಂದ ಎಲ್ಲ ರೌಂಡ್ ಶೇಪ್ ಆಗಿದ್ರು. ಸೇಫ್ ಆಗಿ ಅಟ್ಯಾಕ್ ಅವ್ರು ಅಲ್ಲೇ ಬಂಡಿ ಮ್ಯಾಗ್ ಕುಂತ ಜಳಕ ಮಾಡಿದ್ರಿ ಇವು ಕಟ್ಟಿ. ಈಗ ಮಾಡಿದ್ದು ಅಲ್ಲಿಂದ ಇದನ್ನು ಒಂಡೆ ಐತೆ ನೋಡಿ ಸರ್. ಅದು ಆ ಒಂಡೆಯಿಂದ ಜಿಗದ್ರಂದ್ರೆ ಡೈರೆಕ್ಟ್ ಇಲ್ಲೇ ಬರ್ತದೆ. ದೊಡ್ಡದಿತ್ತಲ್ರಿ ಇದೆಲ್ಲ ದೊಡ್ಡ ಕಲ್ಲು ಸರ್. ಅವೆಲ್ಲ ಕಲ್ಲುಗಳೆಲ್ಲ ನೀರಿನ ಪ್ರೆಷರ್ಗೆ, ಯಾಕಂದ್ರೆ ನೀರು ಭಾಳ ಬರುತ್ತೆ ಸರ್. ಅದು ಅಣ್ಣ ಇದು ರಾಯಣ್ಣನ ಹಿಡಿದ ಸ್ಥಳ ಇದೆ. ಎಲ್ಲ ಕಡೆ ಇಂಪ್ರೂವ್ ಆಗಂತೈತಿ, ಇಲ್ಲೇ ಇಂಪ್ರೂವ್ ಆಗಿಲ್ಲ. ಮೇನ್ ಇಲ್ಲೇ ಡೈಲಿ ಬಂದು ಜಳಕ ಮಾಡ್ತಿತ್ತು ಅವಾಗ ರಾಯಣ್ಣ. ಎಲ್ಲ ಕಡೆ ಅಭಿವೃದ್ಧಿ ಆಗೈತಿ. ಇದೊಂದು ಅಭಿವೃದ್ಧಿ ಆದರೆ ಭಾಳ ಚಲೋ ಆಕೈತಿ. ಪ್ರವಾಸಿಗಳು ಬಂದು ಕ್ಯಾರ ಇಲ್ಲೇ ಬರಂಗಿಲ್ಲಲ್ಲ ಇಲ್ಲಿ ಯಾರು ಬರೋಂಗಿಲ್ಲ ಐತಿ, ಗೊತ್ತೇ ಇಲ್ಲ ಜನಕ್ಕೆ. ಇಲ್ಲಿ ಬಂದು ಜಳಕ ಮಾಡಿ ಹೋದ್ರೆ ಆರಾಮ ಅನಿಸ್ತೈತಿ ಮಂದಿಗೆ. ಯಾಕಂದ್ರೆ ರಾಯಣ್ಣ ಡೈಲಿ ಬರ್ತಿದ್ದ, ಇಲ್ಲಿ ಡೈಲಿ ಬಂದು ಹೋಗ್ತಿದ್ದ. ಹಾಂ, ಇಲ್ಲಿ ಏನು ಇಂಪ್ರೂವ್ ಇಲ್ಲ ನೋಡಿ, ಬರಕ್ಕೆ ದಾರಿ ಇಲ್ಲ. ಹಿಂಗೆ ಜಂಗಲ್ ಒಳಗೆ ಹಾಸಿ ಬರ್ಬೇಕು ನಾವು. ರಿಸ್ಕ್ ಐತಿ, ಹೆದರ್ತಾರೆ ಪ್ರಾಣಿಗಳು, ಭಯ ಐತಿ. ಇಲ್ಲೇ ರೋಡ್ ಐತಿ. ಇಲ್ಲಿ ರೋಡ್ ಮಾಡಿದ್ರೆ ಒಂದು ಸ್ವಲ್ಪ ಕಟ್ಟಿರ ಸೈಡ್ ಎಲ್ಲ ಇಂಪ್ರೂವ್ ಆಕೈತಿ. ಪ್ರವಾಸಿಗಳು ಬಂದಕ್ಕಾರ ಸ್ಥಳ ನೋಡ್ಕೊಂಡು ಹೋಗ್ತಾರು. ಎಲ್ಲ ಚಲೋ ಆಕೈತಿ, ಸ್ನಾನ ಮಾಡೋಂಗೆ ಐತಿ ಎಲ್ಲ. ಹೊಲದ ದಾರಿ ಇದೆ, ಕಾಲ್ ದಾರಿ ಐತಿ. ಇದು ಒಂದು ಸ್ವಲ್ಪ ದಾರಿ ಮಾಡಿಬಿಟ್ರೆ ಅನುಕೂಲ ಆಕೈತಿ ಎಲ್ಲ. ಹಾಂ, ಒಂದು ಕೋಗಿಲಿಗಿರಿ ಬರ್ತೈತಣ್ಣ, ಒಂದು ಡೋರಿಂತ್ರ ಬರ್ತೈತಿ. ಹಿಂಗೆ ಕೋಗಿಲಿಗಿರಿ ಅಂತ ಅವ್ರು ರಾಯಣ್ಣನ ಹಿಡ್ಕೊಂಡು ಹೋಗಿ ಸ್ಥಳನು ಕೋಗಿಲಿಗಿರಿ ಒಳಗೆ ಹಾಸಿ ಹೋಗೈತಿ. ಇಲ್ಲಿ ಹಿಡಿದಕ್ಯಾರ ಹಿಂಗೆ ಈಗ ಸಂಗೊಳ್ಳಿಲಿಂದ ಇಲ್ಲಿ ಜಳಕ ಮಾಡಕ್ಕೆ ಬರೋ ಮುಂದೆ ಹಾಂ, ಕೋಗಿಲಿಗಿರಿ ಅಂತ ಬಂದ ಕ್ಯಾರ ಇಲ್ಲಿ ಜಳಕ ಮಾಡಿ ಮತ್ತೆ ವಾಪಸ್ ಹೋಗಿ ಕಕ್ಕೇರಿ ಬಿಸ್ತಮ್ಮ ಕಡೆ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಹೊಕ್ಕಿದ್ದ. ಮತ್ತು ಅಭಿವೃದ್ಧಿ ಒಂದು ಆಗ್ಬೇಕಣ್ಣ. ಇದು ನೋಡೋಣ, ಇದು ಪ್ಲೇಸ್ ಗೀಸ್ ಹೆಂಗೈತಿ. ಇದು ಇಂಪ್ರೂವ್ ಆದ ಪ್ರವಾಸಿಗಳಿಗೆ ಫುಲ್ ನೋಡಕ್ಕೆ ಚಲೋ ಐತಿ. ಸೊ ಇವರ ಶಶಿ ಅಂತೇಳಿ ಇದ ಊರದವ್ರು ಲೋಕಲ್. ರಾಯಣ್ಣ ಅವ್ರ ಪಾದ ಅಲ್ಲೇ ಇತ್ತು, ಅವ್ರದ್ದು ಹಾಕೋತಿದ್ದ ಪಾದರಕ್ಷೆಗಳು. ನೀರು ಪ್ರೆಸಬಲ್ ಬರ್ತೈತಣ್ಣ. ಅದು ವರ್ಷ ಅದು ಏನಾಗಿದ್ದಿಲ್ಲ. ಈಗ ಮಣ್ಣಿ ಟೈಮ್ ಮಳೆ ಜೋರಾಗಿರುತ್ತೆ, ಅವ್ರು ನೀರೊಳಗೆ ಕುಚ್ಕೊಂಡು ಹೋಗ್ಯಾವಂತೆ. ಸೊ ಅವಾಗ ಅದನ್ನ ಬಗ್ಗೆ ಯಾರು ಗೌರ್ಮೆಂಟ್ದವ್ರು ಇದು ಮಾಡಿ ಕಟ್ಟಿ ಸೇಫ್ಟಿ ಮಾಡಿದ್ರೆ ಏನಾಗ್ತಿದ್ದಿಲ್ಲ. ಇಲ್ಲೆಲ್ಲ ಒಂದು ಸ್ವಲ್ಪ ಕಾಲು ಜಾರದ್ರ ಬಿದ್ದರೆ ತೆಳಗೆ ಬೀಳ್ತಾರಣ್ಣ. ಅದೊಂದು ಸ್ವಲ್ಪ ಹಾಂ ನಡ್ಕೊಂಡು ಜನಕ್ಕೆ ಅದೊಂದು ಸ್ವಲ್ಪ ಇಂಪ್ರೂವ್ ಆದರೆ ಎಲ್ಲ ಕಡೆ ಇಂಪ್ರೂವ್ ಆಗಂತೈತಿ. ಇದು ರಾಯಣ್ಣಂದ ಹಿಡಿದ ಸ್ಥಳ ಇದೆ. ಇದೊಂದು ಸ್ವಲ್ಪ ಇಂಪ್ರೂವ್ ಆದ್ರೆ ಇನ್ನೂ ಚಲೋ ಆಕೈತಿ. ಬಂದ್ರೆ ಎಷ್ಟು ಪ್ರಶಾಂತ ಐತಿ, ಒಂದು ಸ್ವಲ್ಪ ನೆಮ್ಮದಿ ಸಿಗ್ತೈತಿ ಜನಕ್ಕೆ.
ಜಳಕ ಮಾಡೋ ಟೈಮ್ದಾಗ ರೀ ಕಂಬಳಿ ಮುಸುಕಾಕಿ ಸಿಟಿ ಹೊಡೆದ ಹಿಡ್ಕೊಂಡಾರ ರಾಯಪ್ಪನ. ಯಾರು ಹಿಡಿದ್ರಿ ಅದು? ನೋಡಿ ನಮ್ದವ್ರ ಹಿಡಿಯಾಕೈತಿ ನಾವು. ಆ ಶಾಪ ಹಾಕಿದ್ದಿಲ್ಲ? ಹಾಂ ಇಲ್ಲೇ ಇರ ಇಲ್ಲೇ ಇರ ನಮ್ದವ್ರಿಗೆ ಶರಾಪ್ ಕೊಟ್ಟಿದ್ದು ಅಲ್ಲೇ ಮಾಡಿದಾಗ ನಾವು. ಅವ್ನು ಓದ್ಕಾರ ಮತ್ತು ಇಲ್ಲಿ ಹನುಮಂತರ ಗುಡಿ ಐತಲ್ರಿ, ಅಲ್ಲಿ ಹೋಗಿ ಸರ್ಪಣಿ ಹಾಕಿ ಬಿಗಿದಾಗ ಮೈ ಉಬ್ಬಿಸ್ಕಾರ ಸರ್ಪಣಿ ಹರಿದಿದ್ದಂತ. ಹಿಂದಾಡೇನು ಸಿಕ್ಕೇನದ ಮೇಲೆ ಮತ್ತೇನು ಮಾಡ್ತಾನೆ ಬೇಡ ಬೇಡ ಅಂತೇಳಿ ಇದು ಮಾಡಿ. ರೋಡ್ ಗೀಡ್ ಏನೇನು ಇಂಪ್ರೂವ್ಮೆಂಟ್ ಆಗಿಲ್ಲಲ್ರಿ? ಇಲ್ರಿ, ಸರ್ಕಾರದವ್ರು ಏನಿದೆ ಏನು ಮಾಡ್ಯಾರ. ಹೆಂಗೈತೆ ಹಿಂಗೆ ನೋಡ್ರಿ. ಸ್ವಲ್ಪ ಗೌರ್ಮೆಂಟ್ ಇಂಪ್ರೂವ್ಮೆಂಟ್ ಆದ್ರೆ ಚಲೋ ಆಗ್ತದೆ. ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಇದು ಒಂದು. ಎಷ್ಟು ವರ್ಷ ಬಂದರು ಒಂದು ತಿಂಗಳು ಆದ ನಮ್ಮ ಡೈಲಿ ಬಂದ ಬಿಡವ ನಾವು ಟೈಮರ್. ಭೇಟಿ ನಾವು ಬೆಟ್ಟಿನೂ ಹಾಕಿದ್ವಿ. ಮೊದಲಿನ ಕಾಲ ಆಗಿದ್ರು ಮತ್ತು ನಮಗಾರ ಹೆಂಗೆ ಗೊತ್ತಾಗ್ಬಿಟ್ಟು ಯಾವಾಗ ಬಂದು ಹೋಗಿದ್ದು ಯಾವಾಗಿಲ್ಲ ಹಂಗೆ ಮಾಡಿ ಮೋಸ ಮಾಡಿ ಹಿಡಿದವ್ರು ಇಷ್ಟೇ. ಸೊ ವಾಯ್ಸ್ ನೋಡಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಹಿಡಿದಿದ್ದ ಸ್ಥಳ ಇದೆ. ಮಸ್ತ್ ಐತಿ, ಒಂದು ಸಲ ಬಂದು ನೋಡ್ಕೊಂಡು ಹೋಗ್ರಿ. ಇಲ್ಲಿ ಬಂದ್ರೆ ಹೋಗೋಕೆ ಮನ್ಸಾಗತ್ತಿಲ್ಲ ಆ್ಯಕ್ಚುಲಿ ನಮಗೆ, ಅಷ್ಟು ಶಾಂತ ಐತಿ. ಡೋರಿ ಹಳ್ಳ ಇದೆ. ಸೊ ನಿಮ್ಗೆ ಹೆಂಗೆ ಬರ್ಬೇಕಂತ ನಾನು ವಿಡಿಯೋದಾಗೆಲ್ಲ ಹೇಳೀನಿ. ಇನ್ನು ವಿಸಿಟ್ ಕೊಟ್ಟರು ನಿಮ್ಗೆ ಇಲ್ಲಿ ಒಂದು ಸಲ ಬಂದು ಹೋಗ್ರಿ, ಒಳ್ಳೆ ಬರ್ಬೇಕು ಅನ್ನಿಸ್ತೈತಿ. ಪ್ರಶಾಂತವಾಗೈತಿ ಸ್ಥಳ ಭಾಳ. ಇಂಥ ಸ್ಥಳ ಆ್ಯಕ್ಚುಲಿ ಅಭಿವೃದ್ಧಿ ಮಾಡ್ಬೇಕು ಇದನ್ನು. ಇನ್ನೂವರೆಗೂ ಏನು ಅಭಿವೃದ್ಧಿ ಅನ್ನೋದೇ ಇಲ್ಲ. ಸೊ ಇಂಥವೆಲ್ಲ ಐತಿಹಾಸಿಕ ಸ್ಥಳ ಇರ್ತಾವೆ, ಇದ್ರ ಬಗ್ಗೆ ಯಾರು ಗಮನ ಹರಿಸ್ಬೇಕು. ಸೊ ಬಾಯ್ಸ್ ನೋಡಿದ್ರಲ್ಲ, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವ್ರನ್ನ ಸೆರೆ ಹಿಡಿದಂಥ ಸ್ಥಳ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಯಾರ್ಯಾರು ವಿಸಿಟ್ ಕೊಡ್ಬೇಕಂತಿದ್ದೀರಲ್ಲ ವಿಸಿಟ್ ಕೊಡಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವವರೆಗೂ ಸ್ವಲ್ಪ ಶೇರ್ ಮಾಡಿ. ಮತ್ತೆ ಸಿಗೋಣ ಬಾಯ್ಸ್ ನೆಕ್ಸ್ಟ್ ವ್ಲಾಗ್ ಒಳಗೆ. ಧನ್ಯವಾದಗಳು.